ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುಚಿತ್ರಾ ಚಿತ್ರಾಸ್ ಕಿಚನಿಂದ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿಲ್ಲ? ನಾನು ಚೆನ್ನಾಗಿದ್ದೀನಿ. ಮತ್ತು ವಿಡಿಯೋಸ್ ಕೆಲವೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಶಾರ್ಟ್ಸ್ ಕೂಡ ಹಾಕ್ತಾಯಿದ್ದೀನಿ. ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸು. ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಇದು ಒಂದು ಹೊಸ ಡ್ರಿಂಕ್ ತೊಗೊಂಡು ಬಂದಿದ್ದೀನಿ, ಹೆಲ್ದಿಯಾಗಿರೋಂಥ ಡ್ರಿಂಕು. ಯಾವ ಥರ ಮಾಡೋದು, ಏನು ಮಾಡೋದು, ಇದು ಏನು ಸರಿಯಾಗಿ ಇದ್ರ ಹೆಸರೇನು, ಏನು ಮಾಡ್ಬೋದು ಅಂತ ಮುಂದೆ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿಯಾಗಿರೋಂಥ ಡ್ರಿಂಕ್ ಮಾಡಿದ್ದೀರಲ್ಲ ಅಂತ ನೀವೇ ಹೇಳ್ತೀರಾ. ಬನ್ನಿ ಹಾಗಾದರೆ ಹೇಗೆ ಮಾಡೋದು, ಏನು ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 1 kg ಅಷ್ಟು ರಾಗಿ ತೊಗೊಂಡು ಒಂದು ರಾತ್ರಿ ನೆನೆಸಿಟ್ಬಿಟ್ಟು ಆಮೇಲೆ ಒಂದು ಹಗಲು 12 ತಾಸು ಮೊಳಕೆ ಕಟ್ಬಿಟ್ಟು ಮೊಳಕೆ ಬಂದ ಮೇಲೆ ಈ ಥರ ನಾನು ಆರಾಕಿದ್ದೀನಿ. ನೋಡಿ ರಾಗಿ ಎಲ್ಲ ಹೇಗೆ ಮೊಳಕೆ ಬಂದಿದೆ. ರಾಗಿ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಅಥವಾ 200 ಗ್ರಾಮ್ ಎಷ್ಟು ಬೇಕಷ್ಟು ನಾನು 100 ಗ್ರಾಮ್ ಹಾಕಿದ್ದೀನಿ. ಮೆಂತ್ಯ ಕಾಳನ್ನು ಹಾಕಿದ್ದೆ, ಅದು ಕೂಡ ಮೊಳಕೆ ಬಂದಿದೆ. ಒಂದು ಚೂರು ವಿಷ ಇಲ್ಲ. ಮೆಂತ್ಯ ಕಾಳು ಮೊಳಕೆ ಬಂದ ಮೇಲೆ ನಾನು ತಿಂದು ನೋಡಿದೆ. ನೋಡಿ ಈ ಥರ ನಾನು ನೆರಳಲ್ಲಿ ಒಣಗಿ ಹಾಕಿದ್ದೀನಿ, ನೆನಪಿಟ್ಕೊಳ್ಳಿ ನೆರಳಲ್ಲಿ. ಮತ್ತು ಬಾದಾಮಿ, ಕಲ್ಲಂಗಡಿ ಬೀಜ, ಬಾದಾಮಿ ಮತ್ತು ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಮೂರನ್ನು ಇದನ್ನೇನು ಮೊಳಕೆ ಮಾಡಿಲ್ಲ, ತೊಳೆದುಬಿಟ್ಟು ಒಳಗಡೆ ಹಾಕಿದ್ದೀನಿ. ಇದು ರೆಡ್ ರೈಸ್ ಅಂದರೆ ಕೆಂಪಕ್ಕಿ. ಇದು ಮಡಿಕೆ ಕಾಳು. ಇದು ಮಡಿಕೆ ಕಾಳನ್ನು ನಾನು ನೆನೆಸ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಹಾಕಿದ್ದೀನಿ. ಇದು ಮಡಿಕೆ ಕಾಳು. ಎಲ್ಲನೂ 1 kg ತೊಗೊಂಡಿದ್ದೀನಿ. ಮಡಿಕೆ ಕಾಳು ಕೂಡ 1 kg, ಬಾದಾಮಿ ಅರ್ಧ kg ಇದೆ, ಇದು ಕಾಲು kg ಇದೆ. ಇದು ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಕಾಲು kg ಇದೆ. ಎಷ್ಟು ಬೇಕಾದರೂ ಹಾಕ್ಕೋಬೋದು. ಕೆಂಪಕ್ಕಿ ಕೂಡ 1 kg ಇದೆ. ಇದು ನೋಡಿ ಒರಿಜಿನಲ್ ಕೆಂಪಕ್ಕಿ, ತುಂಬ ದಪ್ಪ ಇದೆ, ಪಾಲಿಷ್ ಆಗಿಲ್ಲ, ಅದಕ್ಕೋಸ್ಕರ ಅದು ದಪ್ಪ ಇದೆ. ಅದನ್ನು ನಾನು ಮೊಳಕೆ ಕಟ್ಟಿಲ್ಲ, ತೊಳೆದು ಒಣಗಿ ಹಾಕಿದ್ದೀನಿ. ಕೆಲವೊಂದು ಮೊಳಕೆ ಕಟ್ಟಿದ್ದೀನಿ, ಕೆಲವೊಂದು ಕಟ್ಟಿಲ್ಲ. ನಾನು ಹಾಗೆ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ. ಇದು ನೋಡಿ ಹುರುಳಿಕಾಳು ಮತ್ತು ಒಂದು ಕಡೆ ಹುರುಳಿಕಾಳು, ಮತ್ತೊಂದು ಕಡೆ ಮಸೂರ್ ದಾಲ್ ಇದೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಮಸೂರ್ ದಾಲ್, ಇದು ಸ್ಟೀಲ್ ಬುಟ್ಟಿಲಿರೋದು. ನೋಡಿ ಈ ಕಡೆ ಹಾಕ್ತಾಯಿದ್ದೀನಿ. ಮಸೂರ್ ದಾಲ್ ಕೂಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಒಂದು ಸೈಡು ಹುರುಳಿಕಾಳು, ಒಂದು ಸೈಡು ಇದು ಮಸೂರ್ ದಾಲ್. ಎಷ್ಟು ಚೆಂದ ಬಂದಿದೆ ಮೊಳಕೆ ಕಾಳು ಅಂದರೆ ಅಷ್ಟು ಚೆಂದ ಬಂದಿದೆ. ಇದನ್ನು ಕೂಡ ನೆನೆಸ್ಬಿಟ್ಟು ಮೊಳಕೆ ಕಾಳು ಕಟ್ಟಿ ಮೊಳಕೆ ಮಾಡಿ ಮತ್ತು ನೆರಳಲ್ಲಿ ಒಣಗಿ ಹಾಕಿದ್ದೀನಿ. ಇದನ್ನು ಬಿಸಿಲಲ್ಲಿ ಯಾವುದೂ ಹಾಕಿಲ್ಲ, ನೆನಪಿಟ್ಕೊಳ್ಳಿ. ಎಲ್ಲ ನೆರಳಲ್ಲಿ ಹಾಕಿದ್ದೀನಿ, ಬಿಸಿಲಲ್ಲಿ ಹಾಕಲಿಲ್ಲ. ಇದು ಕಿಟಕಿಯಿಂದ ಬರುವಂಥ ಬೆಳಕು ನಿಮಗೆ ಕಾಣಿಸ್ತಾ ಇರೋದು. ಸ್ವಲ್ಪ ಹಸಿ ಇರೋದನ್ನು, ಮೊಳಕೆ ಬಂದಿರೋದನ್ನು ಸ್ವಲ್ಪ ಹೊತ್ತು ಎಳೆ ಬಿಸಿಲಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಮತ್ತು ಮೆಂತ್ಯ ಕಾಳು ಇದೆ. ಇದು ಕೂಡ ಎಲ್ಲ ಮೊಳಕೆ ಬಂದಿದೆ. ಶೇಂಗಾ ಸ್ವಲ್ಪ ಬಂದಿದೆ, ಕಡಲೆ ಬೀಜ. ಇನ್ನು ಹೆಸರು ಕಾಳು ಚೆನ್ನಾಗಿ ಬಂದಿದೆ, ಮೆಂತ್ಯ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಮೊಳಕೆ ಕಟ್ಟಿ ಇದು ಒಣಗಿಸಿರೋದು, 1-2 ದಿವಸ ಒಣಗಿಸಿರೋದು. ಒಣಗಿದ್ರೆ ಈ ಥರ ಆಗುತ್ತೆ ನೋಡಿ. ಚೆನ್ನಾಗಿ ನಾನು 1 ವಾರ ಚೆನ್ನಾಗಿ ಒಣಗಿಸಿದ್ದೀನಿ, ಯಾಕಂದರೆ ಆಮೇಲೆ ಕೆಟ್ಟೋಗ್ಬಿಡುತ್ತೆ ನಾವು ಮಾಡಿದ ಪದಾರ್ಥ. ನೋಡಿ ಈಗ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಇದರಲ್ಲಿ ಕಡಲೆ ಬೀಜ ಇತ್ತಲ್ಲ, ಇದನ್ನು ನೋಡಿ ಇವಾಗ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಇವಾಗ ದೊಡ್ಡ ಉರಿ ಇಟ್ಕೊಳ್ಳೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ. ಸ್ಟಾರ್ಟಿಂಗಲ್ಲಿ ಇನ್ನೂ ತಣ್ಣಗಿರುತ್ತಲ್ಲ ಬಾಣಲೆ, ದಪ್ಪ ತಳ ಬಾಣಲೆ ತೊಗೊಂಡಿದ್ದೀನಿ. ಮೀಡಿಯಮ್ ಊರಿನಲ್ಲಿ ನಾನು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹುರಿದಿರಿ ಇದ್ದರೆ ಹೊಟ್ಟೆ ಕೆಟ್ಟೋಗ್ಬೋದು ಅನ್ನೋದೊಂದು ಇರುತ್ತೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ವಯಸ್ಸಾದವರು, ಮೀಡಿಯಮ್ ಏಜ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ಏನು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈಗ ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಎಲ್ಲ ಒಣಗಿದೆ, ಎಲ್ಲ ಒಂದೊಂದು ವಾರ ಒಣಗಿಸಿದ್ದೀನಿ ನೋಡಿ. ಇದು ಕೂಡ ಒಣಗಿಸಿದ್ದೀನಿ. ರಾಗಿ ಎಲ್ಲ ತೋರಿಸಿದ್ನಲ್ಲ ನಿಮಗೆ, ಅದು ಕೂಡ ಒಣಗಿದೆ ಚೆನ್ನಾಗಿ 1 ವಾರ. ಅದನ್ನು ನೋಡಿ ಇವಾಗ ನಾನು ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಅದರಲ್ಲಿ ಮೆಂತ್ಯ 4 ಮಿಕ್ಸ್ ಆಗಿತ್ತಲ್ವ, ಎಲ್ಲನೂ ಹೀಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಘಮ ಘಮ ಅಂತ ವಾಸನೆ ಬರೋವರೆಗೂ. ಇದನ್ನು ನೋಡಿ ಕೆಂಪಕ್ಕಿ, ಬಾದಾಮಿ, ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಇಷ್ಟನ್ನು ನಾನು, ಆಮೇಲೆ ಇದೂ ಇದೆ, ಸನ್ಫ್ಲವರ್ ಇದೆ, ಸೂರ್ಯಕಾಂತಿ ಬೀಜವೂ ಇದೆ, ಕಲ್ಲಂಗಡಿ, ಸೂರ್ಯಕಾಂತಿ ಅದು ಇದೆ. ಅದನ್ನು ಹುರ್ಕೋತಾ ಇದ್ದೀನಿ. ಇಲ್ಲಿ ಮಸೂರ್ ದಾಲ್ ಮತ್ತು ಹುರುಳಿಕಾಳು, ಮಸೂರ್ದು ಹೋಲ್ ದಾಲ್ ಅಂದರೆ ಸ್ಪ್ಲಿಟ್ ದಾಲ್ ಅಲ್ಲ, ಮಸೂರ್ ದಾಲ್ ಅಂತ ಬರುತ್ತೆ ನೋಡಿ. ಮೈಸೂರು ಚೆನ್ನಂಗಿ ಬೇಳೆ ಅಂತಾರೆ, ಕರೆಕ್ಟ್, ಚೆನ್ನಂಗಿ ಬೇಳೆ ಅಂತಾರಲ್ಲ ಅದರದ್ದು. ಅದು ಮತ್ತು ಹುರುಳಿಕಾಳು ಮಿಕ್ಸ್ ಮಾಡಿದ್ದೀನಿ. ಅದು ಕೂಡ 1 ವಾರ, ಎಲ್ಲ 1 ವಾರ ಒಣಗಿಸಿದ್ದೀನಿ ನೋಡಿ. ಎಲ್ಲ ಒಣಗಿ ಕರ ಅಂತ ಇದೆ. ಇವಾಗ ನಾನು ಫ್ಲೇಮ್ ಇಟ್ಕೊಂಡು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲ ಹುರಿದು ಹಾಕೋತಾ ಇದ್ದೀನಿ, ಹುರಿದು ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಸೋಯಾ ಬೀನ್ಸು, ನಿಮಗೆ ಗೊತ್ತಿರಬೇಕು.
ಸೋಯಾಬೀನ್ಸು ಹಸಿದು ತಿಂದರೆ ವಾಸನೆ ಇರುತ್ತೆ, ಹಸಿದು ಗೋಧಿಗೆ ಹಾಕ್ಸಿದ್ರೆ. ಹುರಿದ್ಬಿಟ್ಟು ಮಾಡಿದ್ರೆ ವಾಸನೆ ಇರಲ್ಲ, ಚೆನ್ನಾಗಿ ತಿನ್ಬೋದು. ಇದು ಕೂಡ 1 kg ಇದೆ, ಇದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ಜೋಳ ತೊಗೊಂಡಿದ್ದೀನಿ, 1 kg ಜೋಳ. ಇವ್ಯಾವು ಮೊಳಕೆ ಬರೋದು ಬೇಡ ಅಂತ ಹಾಗೇ ಹುರ್ಕೋತಾ ಇದ್ದೀನಿ. ತೊಳೆದು ಕೂಡ ಇದನ್ನೇನು ಹಾಕಿಲ್ಲ, ಹಾಗೇ ತೊಗೊಂಡಿದ್ದೀನಿ. ಮತ್ತು ಈಗ ನಾನು ಇದನ್ನು ನೋಡಿ, ಇದು ಹೆಲ್ದಿ ವರ್ಷನ್ನು ನುಗ್ಗೆ ಸೊಪ್ಪನ್ನ ನಾನು ತೊಗೊಂಡು ಬಂದಿದ್ದೆ. ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇವಾಗ ಒಂದು 4 ದಿವಸ ನೀವು ಮನೆಯಲ್ಲೇ ಒಳಗಡೆ ನೆರಳಲ್ಲಿ ಹಾಕಿದ್ರೆ ಈ ಥರ ಗರ ಅಂತ ಕರಿಬೇವು ಒಣಗುತ್ತಲ್ಲ, ಆ ಥರ ಒಣಗಿದೆ. ಅದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ ಬಾಣಲೆಯಲ್ಲಿ. ಎಲ್ಲ ಹುರಿದಿದ್ದ ಐಟಮ್ನ ನಾನು ಒಂದು ಪಾತ್ರೆಗೆ, ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೋಡಿ, ಈ ಥರ ಎಲ್ಲ ಹುರಿದು ರೆಡಿಯಾಗಿದೆ. ಇದನ್ನು ನಾನು ಮಿಷಿನ್ ಮಾಡಿಸಿ ನೋಡಿರಿ, ಕರ ಅಂತ ಬರುತ್ತೆ. ನಿಮಗೆ ಕೇಳಿಸ್ತಾ ಇಲ್ಲ, ನಾನು ಎಡಿಟ್ ಮಾಡಿದ್ದೀನಿ ನೋಡಿ ಯಾವ ಥರ ಪುಡಿಯಾಗಿದೆ ಅಂತ. ಈ ಥರ ಚೆನ್ನಾಗೆಲ್ಲ ಹುರ್ಕೊಂಡು ಈಗ ಇದನ್ನು ನಾವೇನು ಮಾಡೋದು ಅಂದರೆ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಮಿಷಿನ್ಗೆ ಹಾಕ್ಸ್ಕೊಂಬಂದರೆ ಇದು ಹಿಟ್ಟು ರೆಡಿ ಆಗುತ್ತೆ. ಮತ್ತು ನಾನು ಇದು ಕಡಲೆಕಾಳು ಮತ್ತು ಉದ್ದಿನಕಾಳು ಇದನ್ನು ತೊಗೊಂಡಿದ್ದೀನಿ. ಕಡಲೆಕಾಳು ಆವಾಗಲೇ ತೋರಿಸಿದ್ದೆ, ಉದ್ದಿನಕಾಳು ತೋರಿಸಿರ್ಲಿಲ್ವಲ್ಲ. ಉದ್ದಿನಕಾಳು ಕೂಡ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ತಿರ್ಗಾ ಒಣಗಿಸಿದ್ದೀನಿ, ಗ್ಯಾಸ್ ಆಗಬಾರ್ದು ಅಂತ. ಕರಿ ಉದ್ದಿನಕಾಳು ತೊಗೊಂಡಿದ್ದೀನಿ. ಈಗ ಈ ಥರ ನಾನೆಲ್ಲ ಒಣಗಿಸಿ ತೋರಿಸ್ತೀನಿ. ಇದು ಕೆಂಪಕ್ಕಿ ಅಂದರೆ ಅದು ಇನ್ನೊಂದು ಥರ ಕೆಂಪಕ್ಕಿ ಬೇರೆ, ಇದು ಬೇರೆ. ಮತ್ತು ನವಣಕ್ಕಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನವಣಕ್ಕಿ ತೋರಿಸ್ತಾ ಇದ್ದೀನಿ. ನವಣಕ್ಕಿ ಮತ್ತು ಕುಸುಬ್ಲಕ್ಕಿ, ಅದು ಕೆಂಪಕ್ಕಿ ಅಂದರೆ ಕುಸುಬ್ಲಕ್ಕಿ ಅದು. ಮತ್ತು ಇದು ಉದ್ದಿನಕಾಳು, ಕಡಲೆಕಾಳು, ಮಡಿಕೆಕಾಳು ಎಲ್ಲ ತೊಗೊಂಡಿದ್ದೀನಿ. ಈ ಕಡೆ ರಾಗಿ, ಮೆಂತ್ಯ ಇದೆ. ಮತ್ತು ಏಲಕ್ಕಿ ಒಂದು 10 ಗ್ರಾಮ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಹುರಿದ್ಬಿಟ್ಟು ಪುಡಿ ಮಾಡಿಸ್ಕೊಂಬಂದಿದ್ದೀನಿ ನಾನು. ಮಿಷಿನಲ್ಲಿ ಪುಡಿ ಮಾಡಿಸ್ಕೊಂಡು ಬಂದು ಈ ಥರ ಹಿಟ್ಟು ರೆಡಿ ಆಗುತ್ತೆ ನೋಡಿ. ಇವಾಗ ಈ ಹಿಟ್ಟನ್ನು ನಾವು ಹೇಗೆ ಹೆಲ್ದಿಯಾಗಿರುವಂಥ ಒಂದು ಡ್ರಿಂಕ್ ರೆಡಿ ಮಾಡ್ಕೋಬೋದು ಅಂತ ನೋಡೋಣ. ನಾನಿಲ್ಲಿ ನೋಡಿ, ನನಗೆ ತೆಳ್ಳಗಿರೋ ಡ್ರಿಂಕ್ ಇಷ್ಟ. ಅಂದರೆ ಪಾನೀಯ ಒಂದು ತೆಳ್ಳಗಿರಬೇಕು ನಂಗೆ ಕುಡಿಲಿಕ್ಕೆ, ನಂಗೆ ದಪ್ಪ ಇರೋದು ಬೇಡ ಅಂತ ನಾನು 2 ಸ್ಪೂನು ನಾನು ಹಿಟ್ಟು ಹಾಕೋತೀನಿ. ಏಲಕ್ಕಿ ಹಾಕಿರೋದಕ್ಕೆ ತುಂಬ ಘಮ ಅಂತ ಇದೆ ಹಿಟ್ಟು. ಇದಕ್ಕೆ ನಾನು ಹಾಲು ಸೇರಿಸ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಂದರೆ ತೆಳು ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನೀರು ಸೇರಿಸ್ಕೋಬೋದು. ಫಸ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಹಾಲು ಸೇರಿಸ್ಕೋಬೋದು. ಅಥವಾ ನಾನು ಒಂದು ಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು, ಉಪ್ಪು ಸಕ್ಕರೆ ಎರಡೂ ಹಾಕ್ಕೋಬೋದು. ಯಾರ್ಯಾರಿಗೆ ಏನೇನು ಇಷ್ಟನೋ ಅದು ಹಾಕ್ಕೋಬೋದು. ನಾನು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಕೂಡ ಯೂಸ್ ಮಾಡಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಯೂಸ್ ಮಾಡಿಲ್ಲ ಇದಕ್ಕೆ ಬೆಲ್ಲ. ಈಗ ಈ ಥರ ಗಂಟಿಲ್ದಂಗೆ ತಣ್ಣಗಿರೋ ಹಾಲಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಈಗ ನಾನು ಒಲೆ ಮೇಲೆ ಇಡ್ತೀನಿ. ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಾವು ಹೇಗೆ ಗಂಜಿ ಮಾಡ್ತೀವಲ್ಲ ಆ ಥರ ಕುದಿಸ್ಕೊಳ್ಳೋದು. ನನಗೆ ತೆಳು ಇಷ್ಟ ಅಂದ್ಬಿಟ್ಟು ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹೊಟ್ಟೆ ಹಸಿವಿದ್ದಾಗ ಕುಡಿಬೋದು. ಇದರಲ್ಲಿ ಸೋಯಾಬೀನ್ಸ್ ಇದೆ, ಎಲ್ಲ ಥರದ ಮೊಳಕೆ ಕಾಳುಗಳಿದೆ, ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ದೇಹಕ್ಕೆ, ಒಳ್ಳೆ ಪೌಷ್ಟಿಕಾಂಶಗಳು ಎಲ್ಲ ಸಿಗುತ್ತೆ. ನಾನು ನೋಡಿ ಇವಾಗ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬರೀ ಹಾಲಾದರೆ ಗಟ್ಟಿಯಾಗಿಬಿಡುತ್ತೆ ಅಂತ ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಗಂಟಿಲ್ದಂಗೆ ನಾನು ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಒಲೆ ಮೇಲೆ ಇಟ್ಕೋತೀನಿ. ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ. ಆಗುತ್ತೆ ಪಾನೀಯ. ಇದು ತುಂಬ ಚೆನ್ನಾಗಿ ಮತ್ತು ದೇಹಕ್ಕೆ ತಂಪು ಕೂಡ ಮತ್ತು ಪೌಷ್ಟಿಕಾಂಶಗಳ ಆಗರ ಅಂತ ಹೇಳ್ಬೋದು ಈ ಡ್ರಿಂಕು. ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ಇದನ್ನು. ನಾನು ಇಲ್ಲಿ ಉರಿ ಇಟ್ಕೊಂಡು ಸ್ವಲ್ಪ ಮೊದಲು ಮೀಡಿಯಮ್ ಫ್ಲೇಮಲ್ಲಿ, ಆಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿನಲ್ಲಿ ಈ ಥರ ನಾನು ನೋಡಿ ಎಷ್ಟು ತೆಳ್ಳಗಿದೆ. ಇದು ಬೇಗ ಬೇಯುತ್ತೆ, ಯಾಕೆಂದರೆ ನಾವು ಹುರ್ಕೊಂಡಿದ್ದೀವಲ್ಲ ಚೆನ್ನಾಗಿ, ಹೊಟ್ಟೆ ಕೆಡೋದಿಲ್ಲ. ಮಕ್ಕಳಿಗೂ ಕೂಡ ಕೊಡ್ಬೋದು, ಚಿಕ್ಕ ಮಕ್ಕಳಿಗೆ. ಹಸಿದು ಹುರಿದಿರ ಇದ್ದರೆ ಮಕ್ಕಳಿಗೆ ಹೊಟ್ಟೆ ಉಬ್ಬರ ಆ ಥರ ಆಗ್ಬೋದು ಅನ್ನೋ ಭಯ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾಕೆ ಕೊಡ್ಬೋದು ಅಂದರೆ ಇದರಲ್ಲಿ ಹುರಿದಿರೋದ್ರಿಂದ ಯಾವ ಥರದ ಉಬ್ಬರ ಥರ ಆಗಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾವು ಕೂಡ ಚೆನ್ನಾಗಿ ಬೆಳಗ್ಗೆ ಟಿಫನ್ ಲೇಟ್ ಆದರೆ ಮಾಡ್ಕೊಂಡು ಕುಡಿಬೋದು. ಒಂದು ಹೊತ್ತು ಏನು ಊಟ ಮಾಡೋಕ್ಕೆ ಮನಸ್ಸಿರಲ್ಲ, ಆದರೆ ಹಾಗೆ ಮಲಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಕುಡಿಬೋದು. ಹೆಲ್ದಿಯಾಗಿರೋಂತಹ ಒಂದು ಪಾನೀಯ ರೆಡಿಯಾಗಿದೆ. ಬೇಸಿಗೆಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಈಗ ಬೇಸಿಗೆಗೆ ಇದನ್ನು ಮಾಡಿದ್ದೀನಿ. ಬಿಸಿಲಿಗೆ ಇದು ತಂಪಾಗಿರುತ್ತೆ, ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ನೋಡಿ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ, ಜಾಸ್ತಿ ಗಟ್ಟಿಯಾಗಲ್ಲ. ಯಾಕಂದರೆ ನಾನು ಹಾಲು ನೀರು ಜಾಸ್ತಿ ಸೇರಿಸಿದ್ದೀನಿ. ಈ ಥರ ತೆಳ್ಳಗೆ ನೀಟಾಗಿ ಕುದಿಸ್ಕೊಂಡು ತೆಳ್ಳಗೆ ಮಾಡಿಕೊಂಡು ಕುಡಿಯೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ.
ನಾನು ಒಂದು 10 ಗ್ರಾಮ್ ಏಲಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಬೇಡ ಅಂದರೆ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು ಏಲಕ್ಕಿ. ಕೆಲವೊಬ್ಬರಿಗೆ ಎಲ್ಲದರಲ್ಲೂ ಆ ಫ್ಲೇವರ್ ಇಷ್ಟ ಆಗಲ್ಲ, ಅವರು ಸ್ಕಿಪ್ ಮಾಡ್ಕೊಂಡು ಹಾಗೆ ಮಾಡ್ಕೋಬೋದು. ಇದಕ್ಕೆ ಬೆಲ್ಲ ಸಕ್ಕರೆ ಬೇಕಾದರೆ ಹಾಕ್ಕೋಬೋದು. ಯಾರಿಗೆ ಬೆಲ್ಲ ಇಷ್ಟ ಅವರು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೊಂಡು ಕುದಿಸ್ಕೋಬೋದು. ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೋಬೋದು. ಜೇನುತುಪ್ಪ ಬೇಕಾದರೆ ಜೇನುತುಪ್ಪ ಕೂಡ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು 1 ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ತಣ್ಣಗೂ ಇರುತ್ತೆ. ಈ ಬೇಸಿಗೆಗೆ ಊಟ ಮಾಡೋಂಗೆ ಅನಿಸಲ್ಲ ಒಂದೊಂದು ಸಲ, ಆವಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ. ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಕೂಡ ಸಿಗುತ್ತೆ, ಡಯಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಇಲ್ಲಿವರೆಗೂ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಇವಾಗ ಇಷ್ಟು ತೆಳ್ಳಗಿದೆ, ರೆಡಿಯಾಗಿದೆ. ನೋಡಿ ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಇರುತ್ತೆ. ಇವಾಗ ಬಿಸಿ ಬಿಸಿ ಇದೆ, ಮೇಲೆ ಕೆನೆ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಕೂಡ ಕುಡಿಬೋದು. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಬೋದು. ಹೊರಗಡೆ ಇಟ್ಕೊಂಡು ಹಾಗೆಯೇ ವಾರ್ಮ್ ಮಾಡ್ಕೊಂಡು ಕೂಡ ಕುಡಿಬೋದು. ಬಿಸಿ ಬಿಸಿಯಾಗಿ ಕೂಡ ಕುಡಿಬೋದು. ಹೆಲ್ದಿಯಾಗಿರೋಂಥ ಡ್ರಿಂಕ್ ರೆಡಿಯಾಗಿದೆ, ಒಂದು ಪಾನೀಯ. ಬೇಸಿಗೆಗೆ ತಂಪು ಕೂಲ್ ಮಾಡ್ಕೊಂಡು ಕುಡೀರಿ. ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ರಿಗೂ ಇಷ್ಟ ಆಗುವಂತಹ ನಾನು ಒಂದು ಪಾನೀಯನ ರೆಡಿ ಮಾಡಿದ್ದೀನಿ. ಇದಕ್ಕೆ ನೀವು ಏನಾದರೂ ಹೆಸರು ಕೊಡಿ, ಚೆನ್ನಾಗಿರುತ್ತೆ. ಪ್ರೋಟೀನ್ ಡ್ರಿಂಕ್ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.